ಮತ್ತು ಸುಮ್ಮನೆ ಕುಳಿತುಕೊಳ್ಳೋನಲ್ಲ, ಎಲ್ಲೋ ಒಂದು ಕಡೆ ಜನರ ಜೊತೆಯಲ್ಲಿ ಇರಬೇಕು ಅನ್ನೋ ಒಂದು ಆಸೆಯನ್ನು ಮತ್ತು ಸಂಕಲ್ಪವನ್ನು ಮಾಡಿದ್ದೇನೆ. ಅದ್ರ ಮೇಲೆ ಪ್ರತಿಫಲನ ದೇವರು ಯಾವ ರೀತಿ ಕೊಡ್ತಾರೆ ನೋಡ್ತೀನಿ. ಸೋಮಣ್ಣವರು ಸುಮ್ಮನೆ ಕೂತ್ಕೊಳ್ಳೋ ಮನಸ್ಥಿತಿನೂ ಕೂಡ ಅಲ್ಲ. ಒಂದು ವೇಳೆ ಹೈಕಮಾಂಡ್ ನಾಯಕರು ತುಮಕೂರಿಂದ ನೀವು ಸ್ಪರ್ಧೆ ಮಾಡಬೇಕು, ನಾವು ಗೆದ್ಕೊಂಡು ಬರೋ ಸಾಧ್ಯತೆ ಇರುತ್ತೆ ಅಂತಂದರೆ ನೀವು ಸ್ಪರ್ಧೆ ಮಾಡ್ತೀರಾ? ನಾನು ಮೊದಲನೇ ಆದ್ಯತೆ ರಾಜ್ಯಸಭೆ ಕೇಳಿದ್ದೀನಿ, 3-4 ದಿವಸದಲ್ಲಿ ಬಗೆಹರಿತದೆ. ಅದಾದಮೇಲೆ ವರಿಷ್ಠ ಏನು ಹೇಳ್ತಾರೋ ಅದನ್ನು ವರಿಷ್ಠ ತೀರ್ಮಾನಕ್ಕೆ ಬದ್ಧಾಗಿರ್ತೀನಿ. ಮತ್ತು ನೀವೇನು ತುಮಕೂರಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಬಹಿರಂಗವಾಗಿ ಎಲ್ಲೂ ಹೇಳ್ಕೊಂಡಿಲ್ಲ. ಆದರೆ ನೀವು ತುಮಕೂರಲ್ಲಿ ಓಡಾಡ್ತಿರೋದಕ್ಕೆ ಕೆಲವು BJP ನಾಯಕರುಗಳೇ ಒಂದಷ್ಟು ಅಸಮಾಧಾನ ವ್ಯಕ್ತಪಡಿಸಿರೋದು ನೋಡಿರ್ಬೋದು. ಮಾಧುಸ್ವಾಮಿ ಅವರಾಗಿರ್ಬೋದು, ದಿಲೀಪ್ ಅವರು ಒಂದಷ್ಟು ಬೇರೆ ಥರದ ಮಾತುಗಳನ್ನ ಆಡಿದ್ದಾರೆ. ಇದಕ್ಕೆ ಏನು ಹೇಳ್ತೀವಿ? ಅವ್ರಿಗೆ ಒಳ್ಳೆಯದಾಗಲಿ. ಆದರೆ ಇಲ್ಲೇನೋ ಬಂದು ನಿಂತುಬಿಡ್ತಾರೆ ಅನ್ನುವಂಥದ್ದು, ಅವರು ಆಕಾಂಕ್ಷಿಗಳಿದ್ದಾರೆ ಅನ್ನುವಂಥದ್ದು. ನಾನು ಪಕ್ಷದ ಸಂದೇಶವನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದು ನನಗೂ ಕೂಡ ಪರಿಜ್ಞಾನ ಇದೆ. ಇನ್ನೊಬ್ಬರ ಬಗ್ಗೆ ಮಾತನಾಡಿದ್ರು ಅದು ಇದು ಅಂತ ಹೋಗಿ ಅದನ್ನು ಚರ್ಚಾ ವಿಷಯ ಮಾಡ್ಕೊಳ್ಳೋ. ನಾಗರಾಜ್ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾನು ತಯಾರಾಗಿಲ್ಲ. ಅವ್ರು ಯಾರ್ಯಾರು ಪುಣ್ಯಾತವ್ರು ಮಾತಾಡಿದ್ದಾರೆ ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಮತ್ತು ಇನ್ನೊಂದು ಹೈಕಮಾಂಡ್ ಭರವಸೆ ಕೊಡ್ತಾ ಇದೆ ಅಂತದ್ದು ಅಂದರೆ ಚುನಾವಣೆ ಮುಗಿದ ನಂತರ ನೀವು ದೆಹಲಿಗೆ ಇದು 2ನೇ ಬಾರಿ ಬರ್ತಾ ಇದ್ದೀರಿ. ಹೈಕಮಾಂಡ್ ಮನಸ್ಥಿತಿ ಹೇಗಿದೆ, ನಿಮ್ಮನ್ನು ಹೇಗೆ ನೋಡ್ತಾ ಇದ್ದಾರೆ ಅಂತ? ಒಬ್ಬ ರಾಜಕಾರಣಿ ಅನುಭವಸ್ಥ, ರಾಜ್ಯದ 224 ಕ್ಷೇತ್ರಗಳಲ್ಲೂ ಕೂಡ ಸುತ್ತಾಡಿರ್ತಕ್ಕಂಥ ಶ್ರಮದಿಂದ ನಾನು ಮೇಲೆ ಬಂದವನು. ಐ ಆಮ್ ಎ ಸೆಲ್ಫ್ ಮೇಡ್ ಮ್ಯಾನ್. ಬೆಳಗ್ಗೆ ಎದ್ದರೆ ಸಂಜೆವರೆಗೂ ಕೂಡ ಕಾಯಕ ಮಾಡಿ ಬದುಕ್ತಕ್ಕಂಥ ಕೆಲಸವನ್ನು ರೂಢಿಸ್ಕೊಂಡಿರ್ತಕ್ಕಂಥವನು. ನನಗೆ ವರಿಷ್ಠ ಏನು ಹೇಳಿದ್ರು ಅದನ್ನು ಮಾಡಿದ್ವಿ. ಒಂದೊಂದು ಸಾರಿ ತದ್ವಿರುದ್ಧ ಆದಾಗ ಹೈಕಮಾಂಡು ಕೂಡ ಒಬ್ಬ ಕೆಲಸಗಾರನ್ನು ನಾವು ಕಳ್ಕೊಳ್ಳೋದು ಬೇಡ ಅನ್ನೋ ತೀರ್ಮಾನದಲ್ಲಿ ನನ್ನ ನೋಡಿದ್ದಾರೆ. ನನಗದು ಸಮಾಧಾನ ಇದೆ. ಅವ್ರು ಏನು ಕೆಲಸ ಕೊಡ್ತಾರೋ ಅದು ಮಾಡ್ತಿದ್ವಿ.